ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸ್ಮಾರ್ಟ್ ಕುಡ್ಲಾ ಯೂಟ್ಯೂಬ್ ಚಾನೆಲ್. ಇವತ್ತು ನಾನು ಫಿಶ್ ರೆಸಿಪಿಯನ್ನು ಮಾಡ್ತಿದ್ದೇನೆ. ಬಾಳೆ ಎಲೆ ಪಾಂಫ್ರೆಟ್ ಫಿಶ್ ಗ್ರೀನ್ ಮಸಾಲಾ ಫ್ರೈ. ಬನ್ನಿ ಹಾಗಾದ್ರೆ ಫಿಶ್ ಗ್ರೀನ್ ಮಸಾಲಾ ಫ್ರೈ ಹೇಗೆ ಮಾಡೋದಂತ ನಾವೀಗ ನೋಡೋಣ. ವೆಲ್ಕಮ್ ಟು ಸ್ಮಾರ್ಟ್ ಕುಡ್ಲಾ ರೆಸಿಪೀಸ್. ಮೊದಲಿಗೆ ನಾವು ಗ್ರೀನ್ ಮಸಾಲವನ್ನು ರೆಡಿ ಮಾಡಬೇಕು. ಅದಕ್ಕೆ ನಾವು ಒಂದು ಮಿಕ್ಸಿಯಲ್ಲಿ 1 ಮುಷ್ಟಿಯಷ್ಟು ಪುದೀನ ಎಲೆ, 2 ರಿಂದ 3 ಮುಷ್ಟಿಯಷ್ಟು ಕೊತ್ತಂಬರಿ ಸೊಪ್ಪು, 3 ರಿಂದ 5 ಹಸಿಮೆಣಸಿನಕಾಯಿ, ನಿಮ್ಗೆ ಖಾರ ಜಾಸ್ತಿ ಬೇಕಾದ್ರೆ ಜಾಸ್ತಿ ಹಸಿಮೆಣಸನ್ನು ತಗೊಳ್ಬಹುದು, 6 ರಿಂದ 8 ಬೆಳ್ಳುಳ್ಳಿ, 1 ಸಣ್ಣ ತುಂಡು ಶುಂಠಿ, 1 ಸಣ್ಣ ತುಂಡು ಹುಣಸೆ ಹುಳಿ, ಅರ್ಧ ಟೀ ಸ್ಪೂನ್ ಅಷ್ಟು ಅರಶಿನ, ರುಚಿಗೆ ತಕ್ಕಷ್ಟು ಉಪ್ಪು ಹಾಗೂ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಪೇಸ್ಟ್ ರೆಡಿ ಮಾಡಬೇಕು. ನೀರನ್ನು ಜಾಸ್ತಿ ಹಾಕಬಾರ್ದು. ಗ್ರೀನ್ ಮಸಾಲಾ ಪೇಸ್ಟ್ ರೆಡಿಯಾಗಿದೆ. ಈಗ ರೆಡಿ ಮಾಡಿಟ್ಟಂತ ಮಸಾಲೆಯಲ್ಲಿ ಅರ್ಧದಷ್ಟು ನಾವು ಮ್ಯಾರಿನೇಷನ್ಗೆ ಯೂಸ್ ಮಾಡಬೇಕು, ಅರ್ಧದಷ್ಟು ಮಸಾಲಾ ಫ್ರೈಗೆ ಯೂಸ್ ಮಾಡಬೇಕು. ಈಗ ನಾವು ಮ್ಯಾರಿನೇಷನ್ಗೆ ರೆಡಿ ಮಾಡಬೇಕು. ಒಂದು ಪ್ಲೇಟ್ಗೆ 3 ರಿಂದ 4 ಟೀ ಸ್ಪೂನ್ ಅಷ್ಟು ಕಾರ್ನ್ ಫ್ಲೋರ್ ಅನ್ನು ಹಾಕಬೇಕು. ಅದಕ್ಕೆ ಮ್ಯಾರಿನೇಷನ್ಗೆ ರೆಡಿ ಮಾಡಿಟ್ಟಂತ ಗ್ರೀನ್ ಮಸಾಲಾ ಪೇಸ್ಟ್ ಅನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈಗ ಒಂದು ಥಿಕ್ ಪೇಸ್ಟ್ ರೆಡಿ ಆಗ್ತದೆ. ಇದನ್ನು ಮೀನಿಗೆ ಹಚ್ಚಿ ಮ್ಯಾರಿನೇಷನ್ ಮಾಡಿ 1 ಗಂಟೆ ಹಾಗೇನೆ ಬಿಡಬೇಕು. ನಾನೀಗ ಮೀನನ್ನು ಆಲ್ರೆಡಿ ಮ್ಯಾರಿನೇಷನ್ ಮಾಡಿ 1 ಗಂಟೆ ಇಟ್ಟಿದ್ದೇನೆ. ಈಗ 1 ತುಂಡು ಬಾಳೆ ಎಲೆಯನ್ನು ಚೆನ್ನಾಗಿ ತೊಳೆದು ಅದನ್ನು ಬಾಡಿಸಿಡಬೇಕು. ಒಂದು ಕಾವಲಿಗೆ ಸ್ವಲ್ಪ ಕೊಬ್ಬರಿ ಎಣ್ಣೆಯನ್ನು ಹಾಕಬೇಕು. ಇದರಲ್ಲಿ ಈಗಾಗಲೇ ಮ್ಯಾರಿನೇಟ್ ಮಾಡಿಟ್ಟಂತ ಮೀನನ್ನು ಫ್ರೈ ಮಾಡಬೇಕು. ಮೀನು ಫ್ರೈ ಆಯಿತು. ಇದನ್ನು ಒಂದು ಪ್ಲೇಟ್ನಲ್ಲಿ ಸಪರೇಟ್ ಆಗಿ ತೆಗೆದಿಟ್ಕೊಳ್ಬೇಕು. ಒಂದು ಕಾವಲಿಯಲ್ಲಿ ಸ್ವಲ್ಪ ತೆಂಗಿನ ಎಣ್ಣೆ ಬಿಸಿ ಮಾಡಬೇಕು. ಅದಕ್ಕೆ ಸ್ವಲ್ಪ ಸಾಸಿವೆ ಬಿಸಿ ಆಗುವಾಗ ಅದಕ್ಕೆ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕಿ ಸ್ವಲ್ಪ ಹೊತ್ತು ಫ್ರೈ ಮಾಡಬೇಕು. ಈಗ ಅದಕ್ಕೆ ಕಟ್ ಮಾಡಿಟ್ಟಂತಹ ಒಂದು ದೊಡ್ಡ ಗಾತ್ರದ ಅರ್ಧ ಈರುಳ್ಳಿಯನ್ನು ಹಾಕಿ ಫ್ರೈ ಮಾಡಬೇಕು. ಇದಕ್ಕೆ ಒಂದು ಸ್ವಲ್ಪ ಚಿಟಿಕೆಯಷ್ಟು ಉಪ್ಪನ್ನು ಸೇರಿಸಬೇಕು. ಹಾಗೆಯೇ ಕಟ್ ಮಾಡಿಟ್ಟಂತಹ ಒಂದು ಮೀಡಿಯಂ ಗಾತ್ರದ ಟೊಮೆಟೊವನ್ನು ಸೇರಿಸಿ ಸ್ವಲ್ಪ ಹೊತ್ತು ಫ್ರೈ ಮಾಡಬೇಕು. ಈಗ ಉಳಿದ ಅರ್ಧ ಗ್ರೀನ್ ಮಸಾಲೆಯನ್ನು ಇದಕ್ಕೆ ಸೇರಿಸಿ ಹಸಿ ವಾಸನೆ ಹೋಗುವ ತನಕ ಫ್ರೈ ಮಾಡಬೇಕು. ಈಗ ಈ ಗ್ರೀನ್ ಮಸಾಲೆಯನ್ನು ಬಾಳೆ ಎಲೆಯಲ್ಲಿ ಲೇಯರ್ ಆಗಿ ಹಾಕಬೇಕು. ಅದರ ಮೇಲೆ ಮೀನನ್ನು ಹಾಕಿ ಅದರ ಮೇಲೆ ಮತ್ತೆ ಲೇಯರ್ ಅನ್ನು ಹಾಕಿ ಬಾಳೆ ಎಲೆಯನ್ನು ಮಡಚಿ ಅದನ್ನು ಬಾಳೆ ಎಲೆ ದಾರದಿಂದ ಟೈಟ್ ಆಗಿ ಕಟ್ಟಬೇಕು. ಈಗ ಒಂದು ಕಾವಲಿಯಲ್ಲಿ ತೆಂಗಿನ ಎಣ್ಣೆಯನ್ನು ಹಾಕಿ ಬಾಳೆ ಎಲೆಯಲ್ಲಿ ಕಟ್ಟಿಟ್ಟಂತಹ ಮೀನನ್ನು ಸ್ವಲ್ಪ ಹೊತ್ತು ಎರಡೂ ಬದಿ ಫ್ರೈ ಮಾಡಬೇಕು. ಒಂದು ಬದಿ ಆಯಿತು. ನಾನೀಗ ಇನ್ನೊಂದು ಬದಿಯಲ್ಲಿ ಫ್ರೈ ಮಾಡ್ತಿದ್ದೇನೆ. ಈಗ ಬಾಳೆ ಎಲೆಯನ್ನು ಓಪನ್ ಮಾಡಿದ್ರೆ ರುಚಿಕರವಾದ ಪಾಂಫ್ರೆಟ್ ಗ್ರೀನ್ ಮಸಾಲಾ ಫ್ರೈ ರೆಡಿಯಾಗಿದೆ. ನೀವು ಕೂಡ ಈ ರೆಸಿಪಿಯನ್ನು ಟ್ರೈ ಮಾಡಿ ಹೇಗಾಗಿದೆ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ನಿಮಗೆ ಈ ರೆಸಿಪಿ ಇಷ್ಟವಾದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆಯೇ ವಿಡಿಯೋವನ್ನು ಶೇರ್ ಮಾಡಿ. ಮತ್ತಷ್ಟು ರೆಸಿಪೀಸ್ ವಿಡಿಯೋಸ್ಗಳಿಗಾಗಿ ಸ್ಮಾರ್ಟ್ ಕುಡ್ಲಾ ಯೂಟ್ಯೂಬ್ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ನಮ್ಮ ಸ್ಮಾರ್ಟ್ ಕುಡ್ಲಾ ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಮ್ ಪೇಜನ್ನು ಲೈಕ್ ಮಾಡಿ, ಫಾಲೋ ಮಾಡಿ. ಮುಂದಿನ ರೆಸಿಪಿ ವಿಡಿಯೋ ಒಂದಿಗೆ ನಾವು ಭೇಟಿಯಾಗೋಣ. ಥ್ಯಾಂಕ್ ಯು. ಬೈ ಬಾಯ್. ಸಿ ಯು.